ಬಟ್ ಇಷ್ಟೆಲ್ಲದ್ರ ನಡುವೆ 2011ರಲ್ಲಿ ಅವ್ರ ಹೆಂಡತಿಗೆ ಹೊಡೆದು ಜೈಲಿಗೆ ಸೇರ್ತಾರೆ ಸರ್. ಆ ಸಂದರ್ಭದಲ್ಲಿ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿತ್ತಾ? ಬುದ್ಧಿವಾದ ಏನಾದ್ರು ಹೇಳಿದ್ರಾ? ಇಲ್ಲ, ನನಗೆ 2004ಕ್ಕೆ ಅವನ ರಿಲೇಷನ್ ಬಿಟ್ಟೋಯ್ತು. ಅದಾದಮೇಲೆ ನಾನು ಭೇಟಿ ಮಾಡಲಿಲ್ಲ. ಯಾಕೆ ಸರ್ ನಿಮ್ಮ ನಡುವೆ ಮತ್ತೆ ಅವ್ರ ನಡುವೆ ಸಂಬಂಧ 2004ಕ್ಕೆ? ಸಂಬಂಧ ಏನೂ ಇರಲಿಲ್ಲ. ನಾವು ಪತ್ರಕರ್ತರಾಗಿ ನಾವು ಯೋಚನೆ ಮಾಡೋದು ನಾವು ಏನು ಯೋಚನೆ ಮಾಡಿರ್ತೀವಿ ಅಂತಂದ್ರೆ ನನಗೆ ಗೊತ್ತಿರುತ್ತೆ. ಈ ಸಿನಿಮಾ ರಂಗ ಹೇಗೆ ಅಂತಂದರೆ ಗೆದ್ದ ಮೇಲೆ ಅವರ ವರ್ತನೆಗಳೇ ಬೇರೆ ಬರ್ತದೆ. ಹಾಗಾಗಿ ಇವನಲ್ಲಿ ಸ್ವಲ್ಪ ಒಂದು ಬದಲಾವಣೆ ಕಾಣ್ತು, ಸಣ್ಣದಾಗಿ, ದೊಡ್ಡದಾಗಲ್ಲ, ಭಾಳ ಸಣ್ಣ. ನಮ್ಗೆ ಅಷ್ಟಕ್ಕೆ ಬೇಜಾರಾಯಿತು, ಬಿಟ್ಟಾಕಿ. ಅದು ಹಂಗೆ ಒಂದು ಮೊಬೈಲ್ ಅವೆಲ್ಲ ಚೇಂಜ್ ಆಯಿತು. ಆಮೇಲೆ ನಂಬರು ಅವ್ನಿಗೂ ಕಾಂಟ್ಯಾಕ್ಟ್ ಬಿಟ್ಟೋಯ್ತು. ಹಾಗಾಗಿ ನಾವು ದೂರ ಆದ್ವಿ. ಅವನೆಲ್ಲ ಬೆಳ್ಕೊಂಡು ಹೋದ. ಅಪ್ ಟು ನಾನು ಹೇಳ್ತೀನಲ್ಲ, ಅವನ ಹೆಂಡತಿ ಇನ್ಶ್ಯೂ ಆಗೋವರೆಗೂ ಅವ್ನು ಕೆಟ್ಟವನಲ್ಲ. ಮತ್ತು ಇವರೆಲ್ಲ ಹೇಳ್ತಾರಲ್ಲ ಫ್ಲರ್ಟು, ಅವನೇ ಅದು ಹುಡುಗಿ ಸವಾಸ ಜಾಸ್ತಿ ಮಾಡ್ತಾನೆ, ಹುಡುಕ ಜಾಸ್ತಿ ಆಗಿದೆ. ಅದನ್ನು ನಾನು ಒಪ್ತೀನಿ. ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅದೆಲ್ಲ ವಿಷಯಗಳು ಗೊತ್ತು, ಬಾಟ್ಲಿಗಟ್ಟಲೆ ಕುಡಿಯೋದೆಲ್ಲ. ಆದರೆ ಹುಡುಗಿರ ಸವಾಸ ಅವನಿಗೆ ಇದ್ದಿದ್ದರೆ ಈ ಪವಿತ್ರ ಗೌಡನ ಅಂತ ಒಳ್ಳೆ ಇಟ್ಕೊಂಡು 10 ವರ್ಷ ಅವನೇ ಅವ್ಳ ಜೊತೆ ಬೇಕಾದ್ರೆ ಇನ್ನೊಂದು ವರ್ಷಕ್ಕೂ ನಾನು ಚೇಂಜ್ ಮಾಡ್ಕೋಬೋದು, ತಿಂಗಳು ಒಂದು ಚೇಂಜ್ ಮಾಡ್ಕೋಬೋದಿತ್ತು. ಆ ಥರ ಇಲ್ಲ. ನಾನು ನೋಡಿದಾಗೆ ಅವನಿಗೆ ವುಮನೈಸರ್ ಅಲ್ಲ, ಸತ್ಯವಾಗಲೂ ಇಲ್ಲ. ಅವನಿಗೆ ಹುಡುಗಿರ ಚಟಗಳು ಜಾಸ್ತಿ ಇಲ್ಲ. ಆ ಥರ ಇದ್ದಿದ್ರೆ ಬೇರೆ ಹೀರೋಗಳ ಥರ ಮಾಡೋ ಥರ ಒಂದು ಸಿನಿಮಾ ಹೀರೋಯಿನ್ಗಳೇ ಫ್ಲರ್ಟ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ. ಅದೂ ಇಲ್ಲ. ಅವನು ಯಾವತ್ತೂ ಅವ್ನು ಮಿಸ್ಯೂಸ್ ಮಾಡಿಕೊಂಡೇ ಅವನೇ ಅಲ್ಲ. ಯಾವತ್ತೂ ಅವನು ಹುಡುಗಿರ್ದು ಹೀರೋಯಿನ್ಗಳ ಜೊತೆ ಎಲ್ಲ ಇದು ಮಾಡ್ಕೊಳ್ಳೋದು ಎಲ್ಲ ಇಲ್ಲ, ಬೇರೆ ಥರ ಇಲ್ಲ. ಅವನು ಕೊಡ್ತಾನೆ ಅವ್ನಿಗೆ ಹಾಳು ಮಾಡಿದ್ದು. ಈಗ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಕೇಳಿ ಬಂತು ಸರ್. ಸಪ್ಲೈಯರ್ ಮೇಲೆ ಹೊಡೆದ್ರು, ಇಲ್ಲಿ ಹೆಬ್ಬಾಳಲ್ಲೊಂದು ಮಹಿಳೆ ವಿರುದ್ಧ ದೂರು ದಾಖಲಾಗಿ ಅವ್ರಲ್ಲೂ ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಮಾಡ್ಕೊಂಡ್ರು. ಈ ವನ್ಯಜೀವಿ ಆ್ಯಕ್ಟಲ್ಲಿ ಒಂದಷ್ಟು ಅವರು ಕಾನೂನು ಸಮರ ಎದುರಿಸ್ಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು. ಹೀಗೆ 10 ಹಲವು ಪ್ರಕರಣಗಳಲ್ಲಿ ದರ್ಶನ್ ಹೆಸರುಗಳೇ ತಳ್ಕ ಹಾಕೊಳ್ತಿತ್ತು ಸರ್. ಆ ಸಂದರ್ಭಕ್ಕೆ ನಿಮ್ಗೇನು ಅನ್ನಿಸ್ತಿತ್ತು ಸರ್? ನಾನು ಮೊಟ್ಟ ಮೊದಲ ಬಾರಿಗೆ ಈತನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸ್ದೆ, ಬಟ್ ಈತ ಇಷ್ಟೆಲ್ಲನೂ ಬ್ಯಾಡ್ ನೇಮ್ ತಗೊಳ್ತಿದೆ ಅಂತ ಫೀಲ್ ಆಗ್ತಿರಲಿಲ್ಲ ಸರ್? ಹೇಗೆ ಭಾಳ ಫೀಲ್ ಒಂದು ಬಗ್ಗೆ ಹೇಳ್ಬಿಡ್ತೀನಿ. ಊರ್ವಶಿ ಧಾರಾವಾಹಿ ನಾನು ನೋಡಿಬಿಟ್ಟು ಅವನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರಲಿಲ್ಲ. ಲಾಂಗ್ ಶಾರ್ಟಲ್ಲಿ ಇರ್ತಾಯಿದ್ರು. ಅವ್ನು ಗೊತ್ತಲ್ಲ, ಕ್ಲೋಸಪ್ಪಲ್ಲಿ ಇಟ್ಟರೆ ಒಂದು ಎಕ್ಸ್ಪ್ರೆಷನ್ ಬರೋಲ್ಲ ಅಂತ ಲಾಂಗ್ ಶಾರ್ಟಲ್ಲಿ ಇರ್ತಾಯಿದ್ರು. ಅದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೆ. ಅವ್ನು ಸಿಕ್ಕಿದಾಗ ಇಟಿ ಕೂಡಲ್ಲಿ ಅದೇ ಪಾಪ ಮನೆ ಮುಂದೆ ಚೆನ್ನಾಗಿ ಬೈದೆ. ಪಾಪ ಅವನು ಅಷ್ಟು ರಿಸೀವ್ ಮಾಡ್ದೆ. ಆ್ಯಕ್ಚುಲಿ ಅದ್ರ ಬಗ್ಗೆ ನೀನೇ ಅವ್ನು ಕೇಳೋಕೆ ಅಂತೀನಿ, ನನಗೇನು ಹೇಳಲಿಲ್ಲ. ಅಥವಾ ಏನೋ ಅವನೇ ಅಷ್ಟು ನಮಗೇನು ಬಾಂಡೇಜ್ ಇರಲಿಲ್ಲ. ಒಳ್ಳೆ ಮನುಷ್ಯ. ನಾನು ಆಮೇಲೆ ಯೋಚನೆ ಮಾಡಿದೆ, ಎಷ್ಟು ಈ ಥರ ಎಲ್ಲ ಮಾತಾಡ್ಬಿಟ್ಟು ನಾನೇನೆ ಪಾಪ ಅವ್ನು ತಿರುಗಿಸಿ ಮಾತಾಡಿದರೆ ನಮ್ಮ ಮರ್ಯಾದೆ ಇರ್ತಿರ್ಲಿಲ್ವಲ್ಲ. ಅದು ಅಂತ ಇಲ್ಲ, ಯಾವತ್ತೂ ಇಲ್ಲ. ಯಾವತ್ತೂ ಅವ್ನು ಕೋಪ ಮಾಡ್ಕೊತಾ ಇದ್ದ, ಆದರೆ ಒಂದು ವಿಷಯ ಬಾಯಿ ಬಿಡ್ತಾ ಇರಲಿಲ್ಲ, ಒಳಗೆ ಇಟ್ಕೊಳ್ತಿದ್ದ. ಯಾವತ್ತೂ ಅವನು ಒಳಗೆ ಇಟ್ಕೊಳ್ಳೋನು ಮನುಷ್ಯ, ಸಮಯ ಕಾದಿ ಉಳಿಯೋನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.